ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುನಾಥ್ ಬಾಗಲಕೋಟೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕನ್ನಡ ಚಿತ್ರರಂಗದ ನಟಿಯಾಗಿರ್ತಕ್ಕಂಥ ಶ್ರುತಿ ಹರಿಹರನ್ ಅವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಬರೋಣ. ಪ್ರಧಾನವಾಗಿ ಕನ್ನಡ ಸಿನಿಮಾಗಳಲ್ಲಿಯೇ ಹೆಚ್ಚಾಗಿ ನಟಿಸಿರುವ ನಟಿ ಶ್ರುತಿ ಹರಿಹರನ್ ಅವರು. 2 ಫೆಬ್ರವರಿ 1989ರಲ್ಲಿ ಇವರ ಜನನ ಕೂಡ ಆಯಿತು. ನಿರ್ಮಾಪಕಿಯಾಗಿ ಇವರು ಹಿನ್ನೆಲೆಗಳಲ್ಲಿ ನೃತ್ಯಗಾರ್ತಿಯಾಗಿ ಸಾಕಷ್ಟು ಕಾಲ ಕೆಲಸ ಮಾಡಿದ್ದಾರೆ. ಇವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಸೈಮಾ ಪ್ರಶಸ್ತಿ, ನಾತಿಚರಾಮಿ ಎಂಬಂಥ ಚಿತ್ರಕ್ಕೆ 66ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ತೀರ್ಪುಗಾರರ ವಿಶೇಷ ಆಯ್ಕೆ ಅಂತ ಕೂಡ ಪ್ರಶಸ್ತಿಯನ್ನು ಕೊಟ್ಟು ಇವರನ್ನು ಗೌರವಿಸಲಾಗಿದೆ. ಇದಷ್ಟೇ ಅಲ್ಲದೆ ಬೆಂಗಳೂರು ಟೈಮ್ಸ್ ಪತ್ರಿಕೆಯ 2018ರ ಅತ್ಯಂತ ಅಪೇಕ್ಷಣೀಯ ಮಹಿಳೆ ಎಂದು ಕೂಡ ಆಯ್ಕೆಯಾಗಿದ್ದರು. ಇವರು ನಟಿ ಅಷ್ಟೇ ಅಲ್ಲದೆ ಅದ್ಭುತ ನೃತ್ಯಗಾರ್ತಿಯೂ ಕೂಡ ಹೌದು. 2012ರಲ್ಲಿ ಮಲಯಾಳಂನಲ್ಲಿ ಸಿನಿಮಾ ಕಂಪನಿಯಲ್ಲಿ ಕೂಡ ನಟಿಸಿದ್ದಾರೆ. ಕನ್ನಡದಲ್ಲೂ ಕೂಡ ಲೂಸಿಯಾ, ಗೋಧಿ ಬಣ್ಣ, ಸಾಧಾರಣ ಮೈಕೊಟ್ಟು, ಊರ್ವಿ, ನಾತಿಚರಾಮಿ, ತಾರಕ್, ರಾಟೆ, ಬ್ಯೂಟಿಫುಲ್ ಮನಸ್ಸುಗಳು ಸೇರಿ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಇವರದೇ ಆದಂಥ ಕಲಾತ್ಮಕ ನಿರ್ಮಾಣ ಸಂಸ್ಥೆಯೂ ಕೂಡ ಇದೆ. ಇವರ ವೈಯಕ್ತಿಕ ಜೀವನವನ್ನು ನೋಡೋದಾದರೆ ಇವರ ಪತಿ ರಾಮ್ಕುಮಾರ್, ಇವರಿಗೆ 2019ರಲ್ಲಿ ಜಾನಕಿ ಎಂಬ ಹೆಣ್ಣು ಮಗಳ ಜನನ ಕೂಡ ಆಗಿದೆ. ಇವರ ಸಂಭಾವನೆಯ ಬಗ್ಗೆ ಅಲ್ಲಿ ಇಲ್ಲಿ ಬಂದ ಮಾಹಿತಿಯ ಪ್ರಕಾರ 30 ಲಕ್ಷಗಳ ಸಂಭಾವನೆಯನ್ನು ಇವರು ಪಡಿತಾರೆ ಅಂತ ಹೇಳಲಾಗುತ್ತೆ. ಇವರಲ್ಲಿ ಇರುವ ಕಾರುಗಳ ಬಗ್ಗೆಯೂ ಕೂಡ ಅಲ್ಲಲ್ಲಿ ಬಂದ ಮಾಹಿತಿಯ ಪ್ರಕಾರ ಆಡಿ ಹಾಗೂ ಬೆಂಚ್ ಕಾರುಗಳನ್ನು ಇವರು ಹೊಂದಿದ್ದಾರೆ ಅಂತ ಮಾಹಿತಿ ಇದೆ. ಇದಷ್ಟೇ ಅಲ್ಲದೆ ಇವರು ರಿಯಾಲಿಟಿ ಶೋಗಳಲ್ಲಿಯೂ ಕೂಡ ಈ ಒಂದು ಜಡ್ಜ್ ಆಗಿ ಕಾರ್ಯವನ್ನು ಕೂಡ ನಿರ್ವಹಿಸಿದ್ದಾರೆ. ಇದಿಷ್ಟು ಶ್ರುತಿ ಹರಿಹರನ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ. ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ಇಷ್ಟ ಆಯಿತು ಅನ್ಕೋತೀವಿ. ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಹಾಗೆ ನೀವೇನಾದರೂ ಹೊಸಬರಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.